ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ವಿನಾಯಕ್. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ಹೆಡ್ಲೈನ್ಸ್. ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಭಾರೀ ಭೂಕುಸಿತ, ಮೃತಪಟ್ಟವರ ಸಂಖ್ಯೆ 96ಕ್ಕೆ ಏರಿಕೆ, 4 ಗ್ರಾಮಗಳು ನೆಲಸಮ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತ, ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ತುಂಗಾ ನದಿ. ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಯಲ್ಲೂ ಪ್ರವಾಹ ಭೀತಿ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸ, ಹೈಕಮಾಂಡ್ ಜೊತೆ ಮಹತ್ವದ ಮೀಟಿಂಗ್. ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ಕೊಡ್ತಾ ಕೌಂಟರ್. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ, ಜೋ ಬಿಡೆನ್ಗಿಂತಲೂ ಕಮಲಾ ಹ್ಯಾರಿಸ್ ಕೆಟ್ಟ ಅಭ್ಯರ್ಥಿ, ಡೊನಾಲ್ಡ್ ಟ್ರಂಪ್ ವಾಗ್ದಾಳಿ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 2ನೇ ಪದಕ, ಏರ್ ಪಿಸ್ತೂಲ್ ಮಿಶ್ರ ವಿಭಾಗದಲ್ಲಿ ಕಂಚು. ಒಂದೇ ಒಲಿಂಪಿಕ್ಸ್ನಲ್ಲಿ 2 ಪದಕ ಜಯಿಸಿದ ಮನು ಬಕರ್. ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಹಾಗೂ ಭಾರೀ ಭೂಕುಸಿತದಿಂದಾಗಿ 3 ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಇದ್ದಕ್ಕಿದ್ದಂಗೆ ಗುಡ್ಡ ಕುಸಿತೆ. ಆ ಗುಡ್ಡ ಕುಸಿತ ಬಸಕ್ಕೆ ಸುಮಾರು 3 ಗ್ರಾಮಗಳ ಸುಮಾರು 150 ಜನರು ಕೊಚ್ಕೊಂಡು ಹೋಗಿದ್ದಾರೆ. ಅಂದರೆ ಸುಮಾರು 70-80 ಕಿಲೋಮೀಟರ್ ದೂರದವರೆಗೂ ಶವಗಳು ಕೊಚ್ಕೊಂಡು ಹೋಗಿರುವಂಥದ್ದು. ಯಾವುದೋ ನದಿ ತೀರಕ್ಕೆ ಅಥವಾ ಎಲ್ಲಿ ಪ್ರವಾಹ ಎಲ್ಲೂ ಅಡ್ಡಿಯಾಗಿರುತ್ತೋ ಅಲ್ಲಿ ಶವಗಳು ಸಿಗ್ತಾ ಇರುವಂಥದ್ದು. ಪ್ರವಾಹ ಕುಸಿತಿರುವಂತಹ ರಭಸಕ್ಕೆ ಅಂತಂದರೆ ಎಲ್ಲ ಮನೆಗಳು ಸಂಪೂರ್ಣವಾಗಿ ಜಖಂಗೊಂಡಿರುವಂಥದ್ದು. ಯಾವ ಮನೆ, ಯಾವ ನಮ್ಮದು ಜಾಗ ಅನ್ನುವಂಥದ್ದು ಕೂಡ ಯಾವುದೂ ಗುರುತು ಸಿಗ್ತಿಲ್ಲ. ಅಷ್ಟರ ಮಟ್ಟಿಗೆ ಗುಡ್ಡ ಕುಸಿತಿರುವಂಥದ್ದು ಅಲ್ಲಿ ಆಗಿರುವಂತಹ ಪರಿಸ್ಥಿತಿ. ಸದ್ಯಕ್ಕೆ ಈಗ ಏನಂತಂದರೆ ಸದ್ಯಕ್ಕೆ 96 ಜನ ಮೃತಪಟ್ಟಿರುವಂಥದ್ದು. ಸುಮಾರು 110 ಜನರನ್ನು ರಕ್ಷಣೆ ಮಾಡಲಾಗಿದೆ. ಅವರಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಿದೆ. ಸುಮಾರು 400ಕ್ಕೂ ಹೆಚ್ಚು ಕುಟುಂಬಗಳು ಈಗ ಬೀದಿ ಪಾಲಾಗಿರುವಂಥದ್ದು. ಒಂದೊಂದು ಶವಗಳು ಹಾಸ್ಪಿಟ್ಲ್ ಮುಂದೆ ಬರ್ತಾ ಇದ್ರೆ ಸಾವಿರಾರು ಜನ ಇದು ನಮ್ಮ ಅಪ್ಪನ ಶವನ, ನಮ್ಮ ಅಮ್ಮನ ಶವನ, ನಮ್ಮ ತಮ್ಮನ ಶವನ ಅಂತ ಕಂಡಿಡಕ್ಕೆ ಗೋಳಾಡ್ತಿರುವಂತಹ ದೃಶ್ಯ ಅಲ್ಲಿ ಮನಕಲ್ಕುತ್ತೆ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಕೆಟ್ಟು ಹೋಗಿರುವಂಥದ್ದು ಅಲ್ಲಿ. ಆದರೂ ಕೂಡ NDRF ಟೀಮ್ ಆಗಿರ್ಬೋದು, ಕೇರಳದ ಒಂದಿಷ್ಟು ಸೇನಾ ಟೀಮ್ ಆಗಿರ್ಬೋದು, ಎಲ್ಲ ಕಾರ್ಯಾಚರಣೆ ನಡೆಸ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಏನು ಬೇಕೋ ಅದಕ್ಕೆಲ್ಲ ವ್ಯವಸ್ಥೆ ಕೂಡ ಮಾಡ್ತಾ ಇರುವಂಥದ್ದು. ಸೇನಾ ಹೆಲಿಕಾಪ್ಟರ್ ಕೂಡ ಸಾಯಂಕಾಲದ ಹೊತ್ತಿಗೆ ಬಂದಿರುವಂಥದ್ದು, ಕಾರ್ಯಾಚರಣೆ ಮಾಡ್ತಾ ಇದೆ. ತನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜನರನ್ನ ರಕ್ಷಣೆಯನ್ನ ಮಾಡಲಾಗ್ತಿದೆ ಸದ್ಯದ ಮಟ್ಟಿಗೆ. ಈ ಒಂದು ಘಟನೆಯಲ್ಲಿ ಹಲವು ಕುಟುಂಬಗಳು ಜಲಸಮಾಧಿಯಾಗಿರುವೆ. ಹಾಗೆ ಕನಿಷ್ಠ 400ಕ್ಕೂ ಹೆಚ್ಚು ಕುಟುಂಬಗಳು ದುರಂತದಲ್ಲಿ ಸಿಲುಕಿವೆ ಅಂತ ಹೇಳಲಾಗ್ತಿದೆ. ನಸಿಕಿನ ಜಾವ 4:10 ಸುಮಾರಿಗೆ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಮನೆಗಳು, ಕುಟುಂಬಗಳು ಕೊಚ್ಕೊಂಡು ಹೋಗಿವೆ. ಮುಂಡಾಕೈ, ಚುರಲ್ಮಾಲ, ಅಟ್ಟಮಾಲ ಗ್ರಾಮಗಳು ಈ ಒಂದು ಹಾನಿಗೊಳಗಾಗಿವೆ. ಚುರಲ್ಮಾಲ ಗ್ರಾಮದಲ್ಲಿ 100 ಮನೆಗಳು, ವಾಹನಗಳು, ಅಂಗಡಿಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರಕ್ಷಣಾ ಕಾರ್ಯಕ್ಕೆ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ರಕ್ಷಣಾ ತಂಡ ತಿಳಿಸಿದೆ. ನದಿ ಹಾಗೂ ಮಣ್ಣಿನಡಿಯಲ್ಲಿ ಮೃತದೇಹಗಳನ್ನು ಹೊರತೆಗೆಯುವುದಕ್ಕೆ ರಕ್ಷಣಾ ಸಿಬ್ಬಂದಿ ಇನ್ನಿಲ್ಲದ ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸುವ ಕಾರ್ಯದಲ್ಲಿ ಸೇನಾ ಸಿಬ್ಬಂದಿ ಕೂಡ ತೊಡಗಿರುವಂಥದ್ದು. ಭಾರತೀಯ ಹವಾಮಾನ ಇಲಾಖೆ ಕೂಡ ಒಂದಿಷ್ಟು ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಕೋಝಿಕೋಡ್ ಜಿಲ್ಲೆ ಆಗಿರ್ಬೋದು, ಮಲಪ್ಪುರಂ ಜಿಲ್ಲೆ ಆಗಿರ್ಬೋದು, ವಯನಾಡ್ ಹಾಗೂ ಕಾಸರಗೋಡು ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ಈ ಒಂದು ಗುಡ್ಡ ಕುಸಿತ ಪ್ರಕರಣದ ನಂತರ ಪ್ರಧಾನಿ ಮೋದಿ ಅವರು ಕೂಡ ಕೇರಳ ಸಿಎಂ ಜೊತೆ ಮಾತನಾಡಿದ್ದಾರೆ. ಸಾಧ್ಯ ಇರುವ ಎಲ್ಲ ಒಂದು ನೆರವನ್ನು ನಾವು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಮೋದಿ ಕೊಟ್ಟಿರುವಂಥದ್ದು. ಹಾಗೆ ಮೃತರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರನ ಮೋದಿ ಅವರು ಕೊಟ್ಟಿದ್ದಾರೆ. ಹಾಗೆ ಗಾಯಗೊಂಡಂತಹ ಕುಟುಂಬಗಳಿಗೆ 50,000 ರೂಪಾಯಿ ಪರಿಹಾರನ ನೀಡುವುದಾಗಿ ಮೋದಿ ಘೋಷಣೆ ಮಾಡಿದ್ದಾರೆ. ಈ ಒಂದು ವಿನಾಶಕಾರಿ ಭೂಕುಸಿತಗಳು 2019 ಆಗಸ್ಟ್ನಲ್ಲಿ ವಯನಾಡ್ನಲ್ಲಿ ನಡೆದಿತ್ತು. ಅದಾದ ಬಳಿಕ ಈಗ ಮತ್ತೆ ಅಂಥದ್ದೇ ಒಂದು ದೊಡ್ಡ ಘನಘೋರ ಭೂಕುಸಿತ ಸಂಭವಿಸಿರುವಂಥದ್ದು. ಕೇರಳದಲ್ಲಿ ಆಗಿರುವಂತಹ ಭೂಕುಸಿತಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಕಂಬನಿಯನ್ನು ಮಿಡಿದಿರುವಂಥದ್ದು. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಕೇರಳಕ್ಕೆ ಬೇಕಾದಂಥ ಅಗತ್ಯ ಸೌಲಭ್ಯಗಳನ್ನು ನಾವು ಕೊಡ್ತೀವಿ ಅನ್ನುವಂತಹ ಮಾತನ್ನು ತಿಳಿಸಿದರೆ, ಕೇರಳಕ್ಕೆ ನಾವು ಕೈ ಜೋಡಿಸ್ತೀವಿ, ಅಲ್ಲಿನ ಜನರಿಗೆ ಬೇಕಾದಂಥ ಸವಲತ್ತುಗಳು ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತೀವಿ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಯನಾಡಿನಲ್ಲಿ ಭಾರೀ ಮಳೆಯಿಂದಾಗಿ ಸಂಭವಿಸಿರುವ ಗುಡ್ಡ ಕುಸಿತದಿಂದ ಅಪಾರ ಪ್ರಾಣಹಾನಿ, ಆಸ್ತಿ ಹಾನಿ ಉಂಟಾಗಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ನೆರೆಯ ಕೇರಳ ಜನರ ಜೊತೆ ನಾವು ನಿಲ್ತೀವಿ. ಕೇರಳಕ್ಕೆ ಅಗತ್ಯ ಇರುವ ಎಲ್ಲಾ ನೆರವನ್ನು ನಮ್ಮ ಸರ್ಕಾರ ನೀಡಲಿದೆ ಅಂತ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದ್ದಾರೆ. ಕೇರಳದಲ್ಲಿ ಆಗಿರುವಂತಹ ಗುಡ್ಡ ಕುಸಿತ ಅವಘಡದಲ್ಲಿ 96ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಹಲವಾರು ಜನರು ಕಣ್ಮರೆಯಾಗಿದ್ದಾರೆ. ಇಂತಹ ಸುದ್ದಿ ಕೇಳಿ ನನಗೆ ಎದೆ ನಲುಗಿತು. ಇಂತಹ ಸಂಕಷ್ಟದ ಸಮಯದಲ್ಲಿ ಕೇರಳ ಜನತೆಯ ಜೊತೆ ನಾವು ಇರ್ತೀವಿ, ಕೇರಳಕ್ಕೆ ಅಗತ್ಯವಿರುವ ಎಲ್ಲ ನೆರವನ್ನು ನಮ್ಮ ಸರ್ಕಾರ ನೀಡಲಿದೆ ಅಂತ ಸಿದ್ದರಾಮಯ್ಯ ಅವರು ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಕೇವಲ ಕೇರಳ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಕೂಡ ಭೂಕುಸಿತ ಸಂಭವಿಸಿರುವಂಥದ್ದು. ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೊಮ್ಮೆ ಅಂದರೆ 2ನೇ ಬಾರಿಗೆ ಈಗ ಗುಡ್ಡ ಕುಸಿತಿರುವಂಥದ್ದು. ಸಂಚಾರ ಕೂಡ ಈಗ ಅಸ್ತವ್ಯಸ್ತಗೊಂಡಿರುವಂಥದ್ದು. ಗುಡ್ಡ ಕುಸಿತ ರಭಸಕ್ಕೆ ಲಾರಿ ಕೂಡ ಜಖಂಗೊಂಡಿದೆ, ಅಲ್ಲೇ ಬಿದ್ದಿದೆ. ಈ ಒಂದು ಲಾರಿ ಬಿದ್ದಂತಹ ಪರಿಣಾಮ ಈಗ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿರುವಂಥದ್ದು. ಮಂಗಳೂರಿಗೆ ಸಂಪರ್ಕ ಅಂದರೆ ಬೆಂಗಳೂರಿಂದ ಮಂಗಳೂರಿಗೆ ಸಂಪರ್ಕ ಮಾಡುವಂಥ ರಸ್ತೆಯಿಂದ ಈಗ ಸದ್ಯ ತಾತ್ಕಾಲಿಕವಾಗಿ ಬಂದ್ ಆಗಿರುವಂಥದ್ದು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಶಿರಾಡಿ ಘಾಟ್
ರಸ್ತೆಯಲ್ಲಿ ಮತ್ತೆ ಭೂಕುಸಿತ ಆಗಿ ರಸ್ತೆ ಬಂದ್ ಆಗಿದೆ. ಹೀಗಾಗಿ ಕೇವಲ 2 ವಾರಗಳಲ್ಲಿ ಈ ಘಾಟ್ 2ನೇ ಬಾರಿಗೆ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಹೀಗಾಗಿ ಸದ್ಯಕ್ಕೆ ಸಂಪಾಜೆ ಘಾಟ್ ಮಾತ್ರ ಮಂಗಳೂರನ್ನು ತಲುಪಲು ಸುರಕ್ಷಿತ ಘಾಟ್ ರಸ್ತೆಯಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಸಮೀಪ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ಲಾರಿಯ ಸಮೀಪ ಮಂಗಳೂರಿಗೆ ಹೋಗುತ್ತಿದ್ದ 2 ಕಾರುಗಳು ಮತ್ತು ಟ್ಯಾಂಕರ್ ಸಿಲುಕಿಕೊಂಡಿವೆ. ರಾಷ್ಟ್ರೀಯ ಹೆದ್ದಾರಿ 75ರ ಸಂಚಾರ ಸ್ಥಗಿತಗೊಂಡಿರುವ ಕಾರಣ ಈಗ ಕಾರ್ಯಾಚರಣೆ ಕೂಡ ಚುರುಕುಗೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿದ್ದು ಪ್ರವಾಹ ಭೀತಿ ಹೆಚ್ಚಾಗಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ನಾಳೆ ಅಂದರೆ ಬುಧವಾರ ಮಲೆನಾಡಿನ 6 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಕೊಪ್ಪ, ಕಳಸ, ಮೂಡಿಗೆರೆ, ಚಿಕ್ಕಮಗಳೂರು, ಶೃಂಗೇರಿ ಹಾಗೂ ನರಸಿಂಹರಾಜಪುರ ತಾಲೂಕಿನ ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಶಿಶುಪಾಲನಾ ಕೇಂದ್ರ ಆಗಿರ್ಬೋದು, ಪದವಿ ಹಾಗೂ PU ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂತ DC ಅವರು ಆದೇಶ ಕೊಟ್ಟಿದ್ದಾರೆ. ಹಾಗೆಯೇ ತುಂಗಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 169ರ ಮೇಲೆ ತುಂಗಾ ನದಿ ನೀರು ಹರಿಯುತ್ತಿದೆ. ಮುಂಜಾಗ್ರತಾ ಕ್ರಮವಾಗಿ ಶೃಂಗೇರಿ, ಮಂಗಳೂರು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಸಾಕಷ್ಟು ಮಳೆ ಆಗ್ತದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ನದಿ ನೀರು ಉಕ್ಕಿ ಹರಿಯುತ್ತಿದೆ. ಇದರಿಂದಾಗಿ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದ ಮನೆಗಳು ಜಲಾವೃತವಾಗಿವೆ. ನೀರಿನ ರಭಸಕ್ಕೆ ಗ್ರಾಮದಲ್ಲಿ ಬೃಹತ್ ಆಲದ ಮರ ನೆಲಕ್ಕೆ ಉರುಳಿದೆ. ಅಲ್ಲದೆ ಸಲೂನ್, ಆಟೋ ವರ್ಕ್, ಎಲೆಕ್ಟ್ರಿಕಲ್ ಪೈಪ್ ಅಂಗಡಿಗಳು ಜಖಂಗೊಂಡಿವೆ. ಇನ್ನು ಗ್ರಾಮದ ಹೊಳೆಬಸವೇಶ್ವರ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗಿದೆ. ಅಷ್ಟರ ಮಟ್ಟಿಗೆ ನೀರು ಗ್ರಾಮಕ್ಕೆ ನುಗ್ಗಿರುವಂತದ್ದು. ಮಲಪ್ರಭಾ ನದಿಗೆ 5,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಿದ್ದರಿಂದ ಗದಗ ಜಿಲ್ಲೆಯ ಕೊಣ್ಣೂರು, ವಾಸನ, ಲಕಮಾಪುರ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಈ ದೆಹಲಿ ಪ್ರವಾಸದ ಭೇಟಿ ಹಿನ್ನೆಲೆ ಹಲವಾರು ಅಂತೆಕಂತೆಗಳು, ಹಲವಾರು ರೀತಿಯ ಕುತೂಹಲ ಕೂಡ ಮೂಡಿರುವಂಥದ್ದು. ಏಕೆಂತಂದರೆ ಈ ಒಂದು ಪ್ರವಾಸದಲ್ಲಿ ಅಂದರೆ BJP ಪಾದಯಾತ್ರೆ ಮಾಡ್ತಿರಲ್ಲ, ಅದಕ್ಕೆ ಕಾಂಗ್ರೆಸ್ ಕೌಂಟರ್ ಕೊಡೋದ್ರ ಬಗ್ಗೆ ಚರ್ಚೆ ನಡೀತು, ಅಥವಾ 6 ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತ ಇತ್ತು, ಅದ್ರ ಬಗ್ಗೆ ಚರ್ಚೆ ನಡೀತು ಅನ್ನುವಂಥದ್ದು ಒಂದಿಷ್ಟು ಕುತೂಹಲ ಮೂಡಿಸಿದೆ. ಹಾಗೆಯೇ ಮಾಜಿ ಸಚಿವ ನಾಗೇಂದ್ರ ಅವರು ಜೈಲಿ ಸೇರಿದ್ದಾರೆ. ಹೀಗಾಗಿ ಕ್ಯಾಬಿನೆಟ್ನಲ್ಲಿ ಅದೊಂದು ಪೋಸ್ಟ್ ಖಾಲಿದೆ. ಅಂದರೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಂತ ಸ್ಥಾನ ಖಾಲಿದೆ. ಆ ಸ್ಥಾನಕ್ಕೆ ಯಾರನ್ನು ರಿಪ್ಲೇಸ್ ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಚರ್ಚೆ ನಡೆಸಿದ್ರ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿದೆ. ಈ ಎಲ್ಲ ಬೆಳವಣಿಗೆ ನಂತರ ಹೀಗಾಗಿ ದೆಹಲಿಯಲ್ಲಿ ಏನು ನಡೀತಿದೆ ಅನ್ನುವಂಥದ್ದು ಈಗ ರಾಜ್ಯದ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಲೆಕ್ಕಾಚಾರ ಕೂಡ ನಡೀತಿದೆ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಲಿರುವ CM ಹಾಗೂ DCM ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಸಂಪುಟ ಪುನರ್ರಚನೆ, ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಕೇಳಿಬಂದಿರುವ ಭ್ರಷ್ಟಾಚಾರದ ಆರೋಪ ಹಾಗೂ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಕೇಳಿ ಬರುತ್ತಿರುವ ಅಭಿಪ್ರಾಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಳಿ ಬಂದಿರುವ ವಾಲ್ಮೀಕಿ ಹಗರಣ ಹಾಗೂ ಮೂಡ ಹಗರಣ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ನಡೀತಿದೆ. ಲೋಕಸಭೆಯಲ್ಲಿ ಕೂಡ BJP ನಾಯಕರು ಇದ್ರ ಬಗ್ಗೆ ಮಾತನಾಡಿದ್ರು. BJP ಕೂಡ ಮೈಸೂರಿಗೆ ಪಾದಯಾತ್ರೆ ಹೊರಡಲು ಸಿದ್ಧತೆ ಮಾಡಿಕೊಂಡಿದೆ. ಆಗಸ್ಟ್ 3ರಿಂದ ಆಗಸ್ಟ್ 10ರವರೆಗೆ BJPಯನ್ನು ಪಾದಯಾತ್ರೆ ಮಾಡುತ್ತೆ. ಈ ಬೆಳವಣಿಗೆ ಕುರಿತು ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡಲಿದ್ದಾರೆ ಅನ್ನುವಂಥ ಮಾತು ಕೇಳಿ ಬಂದಿದೆ. ಒಂದ್ ಕಡೆ BY ವಿಜೇಂದ್ರ ಅವರು ಮೈಸೂರಿಗೆ ಪಾದಯಾತ್ರೆ ಹೊರಡೋಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪಾದಯಾತ್ರೆಗೆ ಇನ್ನೇನು 2-3 ದಿವಸ ಬಾಕಿ ಇದೆ ಅಷ್ಟೇ. ಬಟ್ ಅದರ ನಡುವೆ ಯತ್ನಾಳ್ ಅವರು ವಿಜೇಂದ್ರ ವಿರುದ್ಧ ಒಂದು ಸ್ಫೋಟಕ ಹಾಗೂ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ವಿಜೇಂದ್ರ ಅವರು ಇದಾರಲ್ಲ, ಅವರು DK ಶಿವಕುಮಾರ್ ಹೇಳಿದಂತೆ ಕೇಳ್ತಾ ಇದ್ದಾರೆ. ಅವರು ಆದೇಶ ಕೊಟ್ಟಿದ್ದಾರೆ, ಅದರಂತೆ ವಿಜೇಂದ್ರ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಯತ್ನಾಳ್ ಮಾಡಿರುವಂತದ್ದು. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಪಾದಯಾತ್ರೆ ಹೊರಟಿದ್ದಾರೋ ಅಥವಾ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವ ಉದ್ದೇಶದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೋ ಎಂಬುದನ್ನ ಕಾದು ನೋಡಬೇಕಾಗಿದೆ ಅಂತ ಯತ್ನಾಳ್ ಟೀಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ವಾಲ್ಮೀಕಿ ನಿಗಮದ ಹಣವನ್ನ ಈ ಸರ್ಕಾರ ಕೊಳ್ಳೆ ಹೊಡೆದಿದೆ. ಮತ್ತೊಂದೆಡೆ ಮೂಡ ಹಗರಣದಲ್ಲಿ ದಲಿತ ಸಮುದಾಯದ ರೈತನ ಜಮೀನನ್ನು ನುಂಗಿದ್ದಾರೆ. ನಾವು ಈ ಭ್ರಷ್ಟಾಚಾರ ಮುಂದಿಟ್ಕೊಂಡು ಯಾವುದೇ ಒಳ ಒಪ್ಪಂದ ಇಲ್ಲದೆ ಹೋರಾಟ ಮಾಡುತ್ತಿದ್ದೇವೆ ಅಂತ ಯತ್ನಾಳ್ ಹೇಳಿದ್ದಾರೆ. CM ಸಿದ್ದರಾಮಯ್ಯ ಅವರ ಸರ್ಕಾರ ಕಂಟ್ರೋಲ್ ತಪ್ಪಿದೆ. ಸ್ವತಃ ಸಿದ್ದರಾಮಯ್ಯ ಅವರೇ DK ಶಿವಕುಮಾರ್ ಅವರ ಕಂಟ್ರೋಲ್ ನಲ್ಲಿದ್ದಾರೆ. ಇದನ್ನು ಸರಿ ಮಾಡಲು ಸಾಧ್ಯವಿಲ್ಲ. ಸಾಮೂಹಿಕ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಬೇಕು ಅಂತ ಯತ್ನಾಳ್ ಆಗ್ರಹಿಸಿದ್ದಾರೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಖಂಡಿಸಿ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಬಳ್ಳಾರಿಗೆ ಪಾದಯಾತ್ರೆ ಹೋಗುತ್ತೇವೆ. ಮೂಡ ಹಗರಣ ವ್ಯಕ್ತಿಗತವಾಗಿದೆ. ವಾಲ್ಮೀಕಿ ನಿಗಮದ ಹಣ ಸಮುದಾಯಕ್ಕೆ ಸೇರಿದ್ದು, ನಮ್ಮ ಉದ್ದೇಶ ಸಮುದಾಯಕ್ಕೆ ನ್ಯಾಯ ಕೊಡಿಸುವುದಾಗಿದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಭಾರತದ ಆರ್ಥಿಕತೆ ಸದ್ಯ 8% ವೇಗದಲ್ಲಿ ಬೆಳೀತಾ ಇದೆ. ಇನ್ನೂ ಒಂದಿಷ್ಟು ಕೆಲವೇ ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ ಅನ್ನುವಂಥದ್ದು ಮೋದಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ ಎಂದು ನಾನು ಹೇಳಿದ್ದೆ. ಇಂದು ಭಾರತವು 8% ವೇಗದಲ್ಲಿ ಬೆಳೆಯುತ್ತಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಭಾರತವು 8% ವೇಗದಲ್ಲಿ ಬೆಳೆಯುತ್ತಿದೆ. ಬದಲಾವಣೆ ಕೇವಲ ಭಾವನೆಗಳಲ್ಲ, ಆತ್ಮವಿಶ್ವಾಸದಿಂದ ಕೂಡಿದೆ ಅಂತ ಮೋದಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕರೋನಾ ಸಮಯದಲ್ಲಿ ನಾವು ಚರ್ಚೆಗಳನ್ನ ಮಾಡುತ್ತಿದ್ವಿ ಮತ್ತು ಆ ಚರ್ಚೆಗಳ ಕೇಂದ್ರ ಬಿಂದುವು ಬೆಳವಣಿಗೆಯನ್ನ ಮರಳಿ ಪಡೆಯುವುದಾಗಿತ್ತು. ಇಂದು ನಾವು ವಿಕಸಿತ ಭಾರತದ ಕಡೆಗೆ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಈ ಬದಲಾವಣೆಯು ಕೇವಲ ಭಾವನೆಗಳಲ್ಲ, ಆದರೆ ಆತ್ಮವಿಶ್ವಾಸದಿಂದ ಕೂಡಿದೆ. ಇಂದು ಭಾರತವು ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಮತ್ತು ಶೀಘ್ರದಲ್ಲೇ ಅದು 3ನೇ ಸ್ಥಾನಕ್ಕೆ ಏರಲಿದೆ ಅಂತ ಮೋದಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಡೊನಾಲ್ಡ್ ಟ್ರಂಪ್ ಇದ್ದಾರೆ, ಕಮಲಾ ಹ್ಯಾರಿಸ್ ವಿರುದ್ಧ
ಟೀಕೆಗಳನ್ನ ಆರೋಪಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಈಗ ಅದೇ ತರದ ಮತ್ತೊಂದು ಆರೋಪವನ್ನ ಟ್ರಂಪ್ ಮಾಡಿರುವಂತದ್ದು. ಈಗ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಡೆಮಾಕ್ರೆಟಿಕ್ ಪಕ್ಷದಿಂದ ಅಭ್ಯರ್ಥಿಯಾಗಿರುವ ಕಮಲಾ ಹ್ಯಾರಿಸ್ ಜೋ ಬಿಡನ್ ಗಿಂತಲೂ ಕೆಟ್ಟ ಅಭ್ಯರ್ಥಿ ಅಂತ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಆರೋಪ ಮಾಡಿದ್ದಾರೆ. ಕಮಲಾ ನನಗಿಂತ ಸ್ವಲ್ಪ ಚಿಕ್ಕವಳು, ಅವರಿಗೆ 60 ವರ್ಷ, ಆದರೆ ಅವರು 60 ವರ್ಷದವರು ಎಂದು ನನಗೆ ಅನಿಸುತ್ತಿಲ್ಲ. ಅವರು ಬಹಳ ಕೆಟ್ಟ ಆಟ ಆಡ್ತಿದ್ದಾರೆ, ತಾನು ಏನು ಅಲ್ಲವೋ ಅದನ್ನು ನಟಿಸಿ ತೋರಿಸಲು ಹೊರಟಿದ್ದಾರೆ ಅಂತ ಟ್ರಂಪ್ ಕಿಡಿಕಾರಿದ್ದಾರೆ. ಕಮಲಾ ಹ್ಯಾರಿಸ್ ಪೊಲೀಸರನ್ನ ವಂಚಿಸಿದ್ದಾರೆ, ಗಡಿಗಳನ್ನು ತೆರೆಸಿ ಅನಗತ್ಯ ಜನರನ್ನ ದೇಶಕ್ಕೆ ಬಿಟ್ಕೊಂಡಿದ್ದಾರೆ. ಈಗ ಅವರಿಗೆ ಪೌರತ್ವದ ಒತ್ತಾಯ ಮಾಡುತ್ತಿದ್ದಾರೆ ಅಂತ ಕೇಳಿದ್ದೇನೆ. ಹಾಗೆ ಏನು ದೇಶಕ್ಕೆ ಅಕ್ರಮವಾಗಿ ಬಂದಂತಹ ಪ್ರತಿಯೊಬ್ಬರಿಗೂ ಪೌರತ್ವ ಕೊಡುತ್ತಾ ಹೋದರೆ ದೇಶ ನಾಶವಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಇವತ್ತು ಮತ್ತೊಂದು ಐತಿಹಾಸಿಕ ದಿನವಾಗಿದೆ. ಏಕೆಂದರೆ ಭಾರತಕ್ಕೆ ಇವತ್ತು 2ನೇ ಪದಕ ಬಂದಿದೆ. ಏನು ಸಿಂಗಲ್ಸ್ ಏರ್ ಪಿಸ್ತೂಲ್ನಲ್ಲಿ ಸಿಂಗಲ್ಸ್ನಲ್ಲಿ ಏನು ಮನು ಬಕರ್ ಅವರು ಕಂಚನ ಗೆದ್ದಿದ್ರು. ಇವತ್ತು ಮಿಶ್ರ ಡಬಲ್ಸ್ನಲ್ಲಿ ಕೂಡ ಮನು ಬಕರ್ ಮತ್ತೊಂದು ಪದಕವನ್ನು ಏನು ಗೆದ್ದಿದ್ದಾರೆ. 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಮನು ಬಕರ್ ಮತ್ತು ಸರಬ್ಜೋತ್ ಸಿಂಗ್ ಜೋಡಿ ಕಂಚಿನ ಪದಕ ಗೆದ್ದಿದೆ. ಈ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಪದಕ ಪಟ್ಟಿಗೆ ಮತ್ತೊಂದು ಕಂಚು ಸೇರ್ಪಡೆಯಾಗಿದೆ. ಮನು ಮತ್ತು ಸರಬ್ಜೋತ್ ಜೋಡಿ ದಕ್ಷಿಣ ಕೊರಿಯಾದ ಎ ಜಿನ್ ಹೋ ಮತ್ತು ಮನೋಹೋ ಲೀ ಅವರನ್ನ 579 ಅಂಕಗಳಲ್ಲಿ ಸೋಲಿಸಿದ್ದಾರೆ. ಒಂದೇ ಒಲಿಂಪಿಕ್ಸ್ ನಲ್ಲಿ 2 ಪದಕ ಜಯಿಸಿದ ಭಾರತದ ಮೊದಲ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಮನು ಬಕರ್ ಪಾತ್ರರಾಗಿದ್ದಾರೆ. ಭಾನುವಾರ ನಡೆದಿದ್ದ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಮನು ಬಕರ್ ಕಂಚಿನ ಪದಕ ಗೆದ್ದಿದ್ರು. ಒಲಿಂಪಿಕ್ ಶೂಟಿಂಗ್ ನಲ್ಲಿ ಪದಕ ಜಯಿಸಿದ ಭಾರತದ ಮೊದಲ ಮಹಿಳೆ ಮನು ಬಕರ್ ಆಗಿದ್ದಾರೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.